ಅಬಕಾರಿ ನಿರೀಕ್ಷಕಿ ರಮಾಮಣಿ ಅವರ ಅಮಾನತಿಗೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗ ಪ್ರತಿಭಟನೆ. ಏಪ್ರಿಲ್ 22 ಕೋಲಾರ ತಾಲೂಕು ಅಬಕಾರಿ ನಿರೀಕ್ಷಕರಾದ ರಮಾಮಣಿ ಅವರ ಅಮಾನತಿಗೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಸದಸ್ಯರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಬುಧವಾರದಂದು ಪ್ರತಿಭಟನಾಕಾರರು ನಗರದ ನಚಿಕೇತ ನಿಲಯದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಚಿಕೇತ ನಿಲಯದಿಂದ ಅಬಕಾರಿ ಇಲಾಖೆ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಅಬಕಾರಿ ಇಲಾಖೆ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಕೆಜಿಎಫ್ ತಾಲೂಕು ಉಪನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಪ್ರಸ್ತುತ ಕೋಲಾರ ತಾಲೂಕು ಅಬಕಾರಿ ಉಪನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ರಮಾಮಣಿ ಕರ್ತವ್ಯ ಲೋಪ ಎಸಗಿದ್ದು ಹಲವರ ಸಾವಿಗೂ ಕಾರಣರಾಗಿರುತ್ತಾರೆ ಎಂದು ದೂರಿದರು. ತಮಿಳುನಾಡಿನ ವೇಲೂರು ನಿವಾಸಿಗಳಾದ ದಲಿತ ಜನಾಂಗಕ್ಕೆ ಸೇರಿದ ನಾಗರಾಜ್ ಹಾಗೂ ಕಿಶೋರ್ ಎಂಬುವರ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿದ್ದು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿರುವುದು ಕಂಡುಬಂದಿರುತ್ತದೆ ಹಾಗೂ ಇಂತಹ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಸಹ ಕಂಡುಬಂದಿರುತ್ತದೆ. ಇವುಗಳ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಅಂಬೇಡ್ಕರ್ ಸ್ವಾಭಿಮಾನಿ ಬಳಗ ಒತ್ತಾಯಿಸುತ್ತದೆ ಎಂದರು. ನಮ್ಮ ಸಂಘಟನೆ ನೀಡಿದ ದೂರಿನ ಮೇರೆಗೆ ಕೋಲಾರ ಜಿಲ್ಲಾ ಅಬಕಾರಿ ಉಪ ಆಯುಕ್ತರು ಕೆಜಿಎಫ್ ಉಪ ಅಧೀಕ್ಷಕರಿಗೆ ತನಿಖೆ ನಡೆಸಿ ವರದಿ ನೀಡಲು ಸೂಚಿಸಿದ್ದು, ಕೆಜಿಎಫ್ ಉಪ ಅಧೀಕ್ಷಕರು ನೀಡಿರುವ ವರದಿಯಲ್ಲಿ ಅಂದಿನ ಜೆಎಫ್ ತಾಲೂಕು ಉಪ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀಮತಿ ರಮಾಮಣಿರವರು ಪ್ರಕರಣ ದಾಖಲಿಸುವಲ್ಲಿ ಪ್ರಕ್ರಿಯೆಯನ್ನ ಸರಿಯಾಗಿ ನಿರ್ವಹಿಸದೆ ಕರ್ತವ್ಯ ಲೋಪ ಎಸಗಿರುವುದು ಸಾಬೀತಾಗಿದ್ದು, ಅಬಕಾರಿ ಉಪ ಆಯುಕ್ತರು ರಮಾಮಣಿರವರನ್ನ ಅಮಾನತು ಮಾಡುವ ಅಧಿಕಾರ ಇದ್ದರೂ ಸಹ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಇನ್ನಷ್ಟು ಭ್ರಷ್ಟಾಚಾರ ಮಾಡಲು ಕುಮ್ಮಕ್ಕು ನೀಡಿದ್ದಾರೆಂದು ಆರೋಪಿಸಿದರು. ಅಬಕಾರಿ ಕಾನೂನು ರೀತಿ ಎಂಆರ್ಪಿ ಶಾಪ್ ಹಾಗೂ ಡಾಬಾಗಳಲ್ಲಿ ಜನರು ಕುಡಿಯಲು ಅವಕಾಶ ಇಲ್ಲದಿದ್ದರೂ ಎಂಆರ್ಪಿ ಶಾಪ್ ಹಾಗೂ ಡಾಬಾಗಳೊಂದಿಗೆ ಅಬಕಾರಿ ಇಲಾಖೆಯವರು ಶಾಮೀಲಾಗಿ ಸ್ಥಳದಲ್ಲೇ ಕುಡಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ಕೆಲವು ಕಡೆ ಮುಂಜಾನೆ 5 ಗಂಟೆಗೆ ಕೆಲವು ಬಾರುಗಳಲ್ಲಿ ಮದ್ಯಪಾನ ದೊರೆಯುತ್ತಿದೆ. ಇಷ್ಟೇ ಅಲ್ಲದೆ ಎಂಆರ್ಪಿಗಳಲ್ಲಿ ಪ್ಯಾಕೆಟ್ ಮತ್ತು ಬಾಟಲಿಗಳ ಮೇಲೆ 20 ರಿಂದ 30 ರೂಪಾಯಿ ಜಾಸ್ತಿ ವಸೂಲಿ ಸಹ ನಡೆಯುತ್ತಿದೆ. ಇದರ ಮೂಲಕ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹಣದ ಲೂಟಿ ಮಾಡುತ್ತಿದ್ದಾರೆ ಹಾಗೂ ಜನರನ್ನ ಕುಡುಕರನ್ನಾಗಿಸಿ ಅವರುಗಳ ಸಾವಿಗೆ ಕಾರಣರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಹಾಗೂ ರಮಾಮಣಿಯವರು ಅನೇಕ ಅಮಾಯಕರ ಮೇಲೆ ಹಾಕಿರುವ ನಕಲಿ ಕೇಸುಗಳ ಬಗ್ಗೆ ತನಿಖೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅವರನ್ನ ತಕ್ಷಣ ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದು, ಪ್ರತಿಭಟನೆಯ ನೇತೃತ್ವವನ್ನು ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಪರಮೇಶ್, ಕಾದ್ರಿಪುರ ನಾರಾಯಣನ, ಉಮಾರಾಣಿ, ರಮೇಶ್, ಸುಕ್ಟೂರು ಮೂರ್ತಿ, ಸುರೇಶ್, ನವೀನ್, ಲಕ್ಷ್ಮೀಪತಿ, ಸಿಮೆಂಟ್ ರಾಜು ವಹಿಸಿದ್ರು. ನಾವು ಮನಗಂಡು ನಾವು ಇವತ್ತಿನ ಇಲ್ಲಿ ಒಂದು ಹೋರಾಟದ ಮುಖಾಂತರ ನಾವು ತಮಗೊಂದು ಮಾನ್ಯ ಘನವಿತ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ಆಗಲಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ತಮ್ಮ ಮುಖಾಂತರ ನಾವು ಅವ್ರಿಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀವಿ ಸರ್. ಹಂಗಾಗಿ ಇದನ್ನ ತಾವು ಗಂಭೀರವಾಗಿ ಪರಿಗಣಿಸಿ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂದ್ಬಿಟ್ಟು ನಾನು ಈ ಕಡೆ ನೋಡೋಣ. ಯಾರೋ ಅಧಿಕಾರಿ 22/4/2026 ಬುಧವಾರ ನಾವೇನು ಇವತ್ತು ಅಬಕಾರಿ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ. ಇದರ ಉದ್ದೇಶ ಒಂದೇ. ಈ ಹಿಂದೆ ರಮಾಮಣಿಯವರು ಅಲ್ಲಿ ಏನೋ ಫೇಕ್ ಎಫ್ಐಆರ್ ಹಾಕಿ ನಮ್ಮ ದಲಿತ ಜನಾಂಗದವ್ರನ್ನ ಆವತ್ತಿನ ದಿನ ಅವರು ಫ್ಯಾಮಿಲಿ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ರು. ಇದು ನನಗೆ ಗೊತ್ತಿರೋ ವಿಚಾರ. ಆಮೇಲೆ ಅದ್ರ ವಿಚಾರವಾಗಿ ನಾವು ತಂದು ಇಲ್ಲೆಲ್ಲ ರಿಪೋರ್ಟ್ ಕೊಟ್ಟು ಅಕ್ರಮ ಆಗಿದೆ ಸಾಬೀತಾಗಿದ್ರು ಸಹ ಇನ್ನೂ ಅವ್ರನ್ನ ಇಲ್ಲೇ ಈ ಏನು ಕೋಲಾರ ಅಬಕಾರಿ ನಿರೀಕ್ಷಕ ಹುದ್ದೆಯಲ್ಲೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಉದ್ದೇಶ ಏನಂದರೆ ಅವ್ರನ್ನ ಪೋಷಣೆ ಮಾಡಿ ಅವ್ರನ್ನ ಇಲ್ಲೇ ಇನ್ನಷ್ಟು ಭ್ರಷ್ಟಾಚಾರಗಳು ಮಾಡಲಿ ಅಂದ್ಬಿಟ್ಟು ಈ ಇಲಾಖೆ ಉದ್ದೇಶ. ಹಂಗಾಗಿ ಅವರು ಅಕ್ರಮ ಮಾಡಿ ಸಾಬೀತಾಗಿದ್ರು ಸಹ ಇವರು ಇನ್ನೂ ಅಮಾನತು ಮಾಡದೇ ಇರೋದ್ರಿಂದ ನಾವು ಇಲ್ಲಿ ಇವತ್ತಿನ ದಿನ ಹೋರಾಟ ಮಾಡ್ತಿದ್ವಿ. ಕೂಡಲೇ ಏನು ಅಬಕಾರಿ ಕಚೇರಿ ಇವರು ಏನು DC ಅವ್ರು ಬಂದು ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೋ ನಮಗೆ ಲಿಖಿತವಾಗಿ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ರೆ ನಾನು ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ತದನಂತರ ನನ್ನ ಮುಂದಿನ ಹೋರಾಟಗಳು ಇದ್ದೇ ಇರುತ್ತೆ ಸರ್. ಅವ್ರ ಅಮಾನತು ಆಗೋವರೆಗೂ ನನ್ನ ಹೋರಾಟ ಇದ್ದೇ ಇರುತ್ತೆ ಸರ್. ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಬಿ ಮಂಜುನಾಥ್ ಅಂತ, ಅಂಬೇಡ್ಕರ್ ಸ್ವಾಭಿಮಾನಿ ಬಳಗ ಸ್ಟೇಟ್ ಪ್ರೆಸಿಡೆಂಟ್. ಅಧಿಕಾರಿಗಳು ಬಂಗಾರಪೇಟೆ ಮತ್ತು ಕೆಜಿಎಫ್ ಅಲ್ಲಿ ಕುಡಿಯುವ ನೀರಿನ ಬಗ್ಗೆ ಮತ್ತು ಜನಗಣತಿ ನಡೀತದೆ ಎಲ್ಲರಿಗೂ ಗೊತ್ತಿದೆ ನಮ್ಮ ವಿಷಯ. ಆ ವಿಚಾರದಲ್ಲಿ ವಿಸಿಟ್ ಕೊಟ್ಟಿದ್ದಾರೆ. ADC ಮೇಡಮ್ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಮತ್ತು ಕೇಸ್ ಇತ್ತು ಒಂದು ಅದರಲ್ಲಿ ಅವರೇ ಅಪಾಯನ ಹಾಕಬೇಕಾಯಿತು. ಅದರಿಂದ ಅಲ್ಲಿ ಹೋಗಿದ್ದಾರೆ. ಆ ಪರವಾಗಿ ನಾನು ಬಂದಿದ್ದೀನಿ. ಈ ಮಾಹಿತಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸಂಜೆ ಅಥವಾ ನಾಳೆ ಗಮನಕ್ಕೆ ತಂದು ನಾನು ಸರ್ಕಾರಕ್ಕೆ ತಕ್ಷಣ ಇದನ್ನು ಕಳಿಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ.
ಅವ್ರಿಗೆ ದಯಮಾಡಿ ಇದನ್ನ ಸರ್ಕಾರಕ್ಕೂ ಕಳಿಸ್ತೀವಿ, ರಾಜ್ಯಪಾಲರಿಗೂ ಇಬ್ಬರಿಗೂ ಕಳಿಸ್ತೀವಿ. ಸರಿ ಇಬ್ಬರಿಗೂ ಕಳಿಸಿ ನಾವು ಇದು ಮಾಡ್ತೀವಿ. ಆಯ್ತು ಸರ್. ಸರ್ಕಾರಕ್ಕೆ ಬೊಕ್ಕಸಕ್ಕೆ ಇವರು ಏನಾದರೂ ಆಗಲಿ ಜನಗಳಿಗೆ ಸಾಯಲಿ, ನೀವು ನಮ್ಮ ಇದು ಏನು ಬೊಕ್ಕಸಕ್ಕೆ ಹಣ ತುಂಬಿ ಅಂತ ಅಂದ್ಬಿಟ್ಟು ಇವ್ರನ್ನ ಪರೋಕ್ಷವಾಗಿ ಅಕ್ರಮ ಮಾಡಕ್ಕೆ ಬಿಟ್ಟಿರೋದು ಸರ್ಕಾರ. ಹಂಗಾಗಿ ನಾನು ಎಷ್ಟೇ ಮನವಿಗಳು ಕೊಟ್ಟರು ಇವರು ಆ್ಯಕ್ಷನ್ ತಗೊಳ್ಳಲ್ಲ. ಆಮೇಲೆ ನಾನು ಗವರ್ನರ್ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಇದ್ರ ವಿಷಯವಾಗಿ ಸೀರಿಯಸ್ ಆಗಿ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಮತ್ತೆ ಕಮಿಷನರ್ಗೆ ಆಗ್ತಾರೆ ಸರ್. ಆಮೇಲೆ ಕಮಿಷನರ್ಗೆ ಆದಾಗ ಅವ್ರೇನು ಮಾಡ್ತಾರೆ, ರಿಟರ್ನ್ ಇವ್ರಿಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳಿ ಅಂತಾರೆ ಸರ್. ಮತ್ತು ಇವ್ರೇನು ಮಾಡ್ತಾರೆ, ಮತ್ತೆ ನೆಪಕ್ಕೆ ಶಿಸ್ತು ಪ್ರಾಧಿಕಾರಕ್ಕೆ ಆಗ್ತಾರೆ ಸರ್. ಶಿಸ್ತು ಪ್ರಾಧಿಕಾರಕ್ಕೆ ಹಾಕಿದಾಗ ಎಲ್ಲ ಎವಿಡೆನ್ಸ್ಗಳು ನಡೆಯುತ್ತೆ ಸರ್, ಆದರೆ ಇನ್ನೂ ಜಡ್ಜ್ಮೆಂಟ್ ಬರೋಲ್ಲ ಸರ್. ಆದರೆ ಅಲ್ಲಿ ಎಷ್ಟು ಅಕ್ರಮ ಮಾಡೋದು ಅದಿನ್ನೂ ಡಬಲ್ ಇಲ್ಲಿ ಮಾಡ್ತಾ ಇದ್ದಾರೆ ಸರ್. ಹಂಗಾಗಿ ನಾವು ಏನೇ ಮನವಿ ಕೊಟ್ಟರು ಪ್ರಯೋಜನ ಆಗಲ್ಲ ಅಂತ ಒಂದು ನಾವು ಮನಗಂಡು ನಾವು ಇವತ್ತಿಂದ ಇಲ್ಲಿ ಒಂದು ಹೋರಾಟದ ಮುಖಾಂತರ ನಾವು ತಮಗೊಂದು ಮಾನ್ಯ ಘನವಿತ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ ಆಗಲಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ತಮ್ಮ ಮುಖಾಂತರ ನಾವು ಅವ್ರಿಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀವಿ ಸರ್. ಹಂಗಾಗಿ ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂದ್ಬಿಟ್ಟು ನಾನು ಈ ಕಡೆ ನೋಡೋಣ. ಯಾರೋ ಒಬ್ಬ ಅಧಿಕಾರಿಕೆ ಏನು ಇವತ್ತಿನ ದಿನ ನಾವು ದಿನಾಂಕ 22/4/2026 ಬುಧವಾರ ಇವತ್ತು ನಾವೇನು ಈ ಅಂಬೇಡ್ಕರ್ ಸ್ವಾಮಿ ಮನೆ ಬಳಿಯಿಂದ ಹೋರಾಟ ಹಮ್ಮಿಕೊಂಡಿದ್ವಿ. ಇದ್ರ ಉದ್ದೇಶ ಒಂದು ಏನು ಹಿಂದೆ ಅಬ್ಕಾರಿ ನಿರೀಕ್ಷಕರಾಗಿರುತ್ತಾ ರಮಾಮಣಿಯವರು KJP ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ವೇಲೂರು ನಿವಾಸಿಗಳಾದ ನಾಗರಾಜು ಮತ್ತು ಕಿಶೋರ್ ಎಂಬುವರು ಒಂದು 2 ಏನೋ ಮದ್ಯದ ಟೆಟ್ರಾ ಪ್ಯಾಕೆಟ್ ತಗೊಂಡು ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಹೋಗುತ್ತ ಸಂದರ್ಭದಲ್ಲಿ ಅಲ್ಲಿ ರೈಲ್ವೆ ಪೊಲೀಸರು ಅವ್ರನ್ನ ಹಿಡಿದು ಬೂಟ್ಕಾಲ ಪ್ಲಾಟ್ಫಾರ್ಮ್ ನಂಬರ್ 3ನಲ್ಲಿ ಕ್ಯಾಂಟೀನಲ್ಲಿ ಬೂಟ್ಕಾಲಲ್ಲೆಲ್ಲ ಬಂದು ಅವರನ್ನು ಮತ್ತೆ ಇವರು ರಮಾಮಣಿಯವರು ಖಾಸಗಿ ವ್ಯಕ್ತಿಗಳನ್ನ ಕರ್ಕೊಂಡು KJP ಕೃಷ್ಣವರಂ ಜಾಗದಲ್ಲಿ ಅಲ್ಲಿ ಇವರೇ 20 ಅಮೃತ ಬ್ರ್ಯಾಂಡ್ ಅಂತ ಬಾಟ್ಲುಗಳನ್ನ ಇಟ್ಟು ಅಲ್ಲಿ ಏನು ಮಾಡ್ತಾರೆ, ಇವ್ರನ್ನ ಫೇಕ್ FIR ಹಾಕಿ ಜೈಲಿಗೆ ಕಳಿಸ್ತಾರೆ. ಪಾಪ ಯಾರು ದಲಿತ ಜನಾಂಗಗಳು, ವೇಲೂರು ನಿವಾಸಿಗಳು, ತಮಿಳುನಾಡು ಜನ. ನನಗೆ ಭಾಳ ಬೇಕಾಗಿರ್ತಕ್ಕ ನನ್ನ ಅಂಬೇಡ್ಕರ್ ಸ್ವಾಮಿ ಮನೆ ಬಳಿದಲ್ಲಿ ಅವರು ಕಾರ್ಯಕರ್ತರಿದ್ದಾರೆ. ಸೊ ಹಂಗಾಗಿ ನಾನು ಆಮೇಲೆ ಹೋಗಿ ಏನು ಮಾಡ್ತೀನಿ, ಏನು ವಿಚಾರಗಳೆಲ್ಲ ತಿಳ್ಕೊಂಡು ಹೋದಾಗ ಇವರು ಅಲ್ಲಿ ಏನು ಮಾಜರ್ ರಿಪೋರ್ಟ್ ಇದು ಮಾಡ್ತಾರೋ ಆ ಮಾಜರೆಲ್ಲ ಫೇಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಕಚೇರಿಯಲ್ಲೇ ಇರ್ತಾರೆ. ಯಾರೋ ಇವರು ಸಿಬ್ಬಂದಿ ಮತ್ತು ಇವರು ಏನು ಆರೋಪಿಗಳಿದ್ದಾರೆ ಇವ್ರನ್ನ ಎಲ್ಲ. ಆಮೇಲೆ ನಾನು ಇಟ್ಕೊಂಡು ಇವ್ರಿಗೆ ಕಂಪ್ಲೇಂಟ್ ಒಂದು ಮಾಡ್ತೀನಿ ಸರ್, ಯಾರು DSPಗೆ. ಅವರು ಏನು ಆ್ಯಕ್ಷನ್ ತೊಗೊಳ್ಳಿ ಮತ್ತು ಅಬ್ಕಾರಿ DC ಕೊಡ್ತೀನಿ. ಇವರು ಎಂಕ್ವೈರಿ ಕಮಿಷನ್ ಅವ್ರಿಗೆ ಹಾಕ್ತಾರೆ. ಅವ್ರು ಹಾಕಿದಾಗ ಅದು ಕೊಡೋದು ಇದು ಅದಾಗ್ದಾಗ ನಾನೇನು ಮಾಡ್ತೀನಿ, ತಹಸೀಲ್ದಾರ್ ಕಚೇರಿಯಲ್ಲಿ CCTV ಮಾಹಿತಿ ಹಾಕ್ತೀನಿ, ತಗೊತೀನಿ ಅದನ್ನು. ಮತ್ತು ಇವ್ರು ಏನು ಮಾಡ್ತಾರೆ, ಏನು ಕೋರ್ಟಿಗೆ ಮಾಜಾ ರಿಪೋರ್ಟ್ ಮಾಡಿರ್ತಾರೆ 6:30ರಿಂದ 7:45. ಆ ಸಂದರ್ಭದಲ್ಲಿ ಇವರು KJP ಅವರು ಅಬ್ಕಾರಿ ಕಚೇರಿಯಲ್ಲೇ ಇರ್ತಾರೆ. ಯಾರು ರಮಾಮಣಿಯವರು ಮತ್ತು ಇವರು ಆರೋಪಿಗಳು ಕರ್ಕೊಂಡು ಅಲ್ಲೇ ಇರ್ತಾರೆ. ಅಂದರೆ ಇದೆಲ್ಲ FIR ಎಲ್ಲ ಫೇಕ್. ಕೋರ್ಟ್ಗೆ ಇದು ಕಂಟೆಂಪ್ಟ್ ಆಫ್ ಕೋರ್ಟು, ಆ ಕೋರ್ಟ್ಗೆ ಇವರು ಏನೋ ಮಿಸ್ಗೈಡ್ ಮಾಡಿರ್ತಾರೆ. ಸೊ ಹಿಂಗೆಲ್ಲ ಆಗಿ ನಾನು ಮತ್ತು ಅವ್ರೇನು ಮಾಡ್ತಾರೆ, ಶಂಕರ್ ಪ್ರಸಾದ್ ಸರ್ ಪೂರ್ತಿ ಎಲ್ಲ ಇವರೆಲ್ಲ ಒಂದು ವಾರ ಎಲ್ಲ ಎನ್ಕ್ವೈರಿ ಮಾಡಿ ಇವ್ರು ಮಾಡಿರೋದು ಇದು ಆರೋಪ ಸಾಬೀತಾಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಇವರು ಒಂದು ವರದಿ ಕೊಡ್ತಾರೆ ಸರ್. ಪೂರ್ತಿ ಸರ್ ಇದು ಕನ್ಕ್ಲೂಷನ್ ಒಂದು ಓದ್ಬಿಡ್ತೀನಿ ಸಾಹೇಬ್ರಿಗೆ ಅರ್ಥ ಹಂಗೆ. ದೂರುದಾರರು ಆರೋಪಿಸಿದಂತೆ GNNS ಕಾಯ್ದೆ 2003ರ ಅಡಿಯಲ್ಲಿ ಮಾಜರ್